ಇವತ್ತಿನ ದಿನ ಮಾರ್ಕೆಟಲ್ಲಿ ಏನಾಯಿತು ಅಂತ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ನಾನು ಪ್ರೀವಿಯಸ್ ಮಾರ್ಕೆಟ್ ಡಿಸ್ಕಷನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ನೋಡಿ ಈ ಒಂದು ಓವರಾಲ್ ಮಾರ್ಕೆಟ್ ವ್ಯೂ ನಾವು ಏನು ನೋಡಿದ್ವಲ್ವಾ, ಸೊ ಅದು ಕರೆಕ್ಟಾಗಿ ರೆಸ್ಪೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಏನಾಯಿತು ನಮ್ಮ ಒಂದು ಲೆವೆಲ್ಸು ನಾವೇನು ಮಾತಾಡ್ಕೊಂಡಿದ್ವಿ, ಆ ಲೆವೆಲ್ಸಿಂದಾನೇ ಆಲ್ಮೋಸ್ಟ್ ಮಾರ್ಕೆಟ್ ರಿವರ್ಸ್ ಆಗಿದೆ. ಅದನ್ನ ಡಿಸ್ಕಷನ್ ಮಾಡೋಣ. ಸೊ ಓವರಾಲ್ ನೀವು ನೋಡಿದ್ರೆ ಇವತ್ತು ಬ್ರಾಡರ್ ಸೆಕ್ಟರು ಒಂದು ಲಾಸ್ಟ್ ವೀಕಿಂದ ಈ ವಾರದ ಒಂದು ಸ್ಟಾರ್ಟಿಂಗಿಂದಲೇ ಸೆಲ್ಲಿಂಗ್ ಮಾಡಲ್ ಹೋಗಿತ್ತಲ್ವಾ, ಇವತ್ತು ಸ್ವಲ್ಪ ರಿಕವರ್ ಆಗಿದೆ. ಅದು ರೀಸನ್ನು ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಬಟ್ ಏನೋ ಸ್ವಲ್ಪ ವಾರ್ ನೆಗೋಷಿಯೇಷನ್ಸ್ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಸೀಸ್‌ಫೈರ್‌ದು ಒಂದು ಸ್ವಲ್ಪ ಏನೋ ನ್ಯೂಸ್‌ಗಳು ಬರ್ತಾ ಇದ್ದಾವೆ. ಹಾಗೇನೇ ಟ್ರಂಪಿಂದು ಒಂದು ಕೋರ್ಟ್ ಆರ್ಡರ್ ಏನು ಬಂದಿತ್ತು, ಸೊ ತುಂಬಾ ಕಂಪನಿಗಳೆಲ್ಲ ಅವನ ಅಗೇನ್ಸ್ಟ್ ಆಗಿ ಟ್ರಂಪ್ ಅಗೇನ್ಸ್ಟ್ ಆಗಿ ಒಂದು ಕೇಸ್‌ನ ಫೈಲ್ ಮಾಡಿತ್ತು. ಟ್ಯಾರಿಫಿಂದ ಆಗಿರ್ತಕ್ಕಂಥ ನಷ್ಟ ಅವ್ರು ತುಂಬಿಕೊಡ್ಬೇಕು ಅಂತ. ಅದನ್ನು ಕೂಡ ಈಗ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಸ್ವಲ್ಪ ನ್ಯೂಸ್ ಬರ್ತಿದ್ದಂಗಿದೆ. ಹಾಗಾಗಿ ಇವತ್ತಿನ ದಿನ ಮಾರ್ಕೆಟು ತುಂಬಾ ವಾಲಟೈಲ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡಿ, ಡಿಸ್ಕ್ಲೇಮರ್, ಇದು ಯಾವುದೇ ಒಂದು ಬೈ ಸೆಲ್ ಸಜೆಷನ್ ಆಗಿರಲ್ಲ. ನನ್ನ ಒಂದು ನಾಲೆಡ್ಜ್‌ಗೋಸ್ಕರ ನಾನು ಡಿಸ್ಕಷನ್ ಮಾಡಿಬಿಟ್ಟು ಇದು ಮಾಡ್ತೇನೆ. ನೀವು ಫಾಲೋ ಮಾಡಿದ್ರೆ ಮಾಡ್ಬೋದು. ಈಗ ನೋಡಿ, ನಾನು ಓವರಾಲ್ ವ್ಯೂ ಹೇಳಿದಲ್ವಾ, ಸೊ ಇರಾನ್ ಯುಎಸ್ ವಾರು ಅದು ನಡೀತಾನೆ ಇದೆ ಇನ್ನು. ಅದರಿಂದ ಕ್ರೂಡ್ ಆಯಿಲ್ ನಮಗೆ ನೀವು ನೋಡ್ತಾ ಇರ್ಬೋದು. ಜಸ್ಟ್ ಕ್ರೂಡ್ ಆಯಿಲ್ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಏನಾಗ್ತಿದೆ ಅಂತ. ಸೊ ಕ್ರೂಡ್ ಆಯಿಲ್ ಪುಲ್ ಬ್ಯಾಕ್ ಬಂದಿತ್ತು ನಿನ್ನೆ. ಓಕೆ, ನಿನ್ನೆ ಒಂದು ಪುಲ್ ಬ್ಯಾಕ್ ಬಂದಿತ್ತು. ಪುಲ್ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಅದೇ ರೇಂಜಲ್ಲೇ ಹೋಗ್ತಾ ಇದೆ. ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಒಂದೊಳ್ಳೆ ಒಂದೊಳ್ಳೆ ಬ್ರೇಕ್ಔಟ್ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಬ್ರೇಕ್ಔಟ್‌ನ ಎಲ್ಲಿವರೆಗೂ ಸಸ್ಟೈನ್ ಆಗುತ್ತೆ ನೋಡಬೇಕಾಗುತ್ತೆ. ಸೊ ಇದು ಒಂದೊಳ್ಳೆ ಬ್ರೇಕ್ಔಟ್ ಅಂತಾನೆ ಹೇಳ್ಬೋದು ಮಾರ್ಕೆಟಲ್ಲಿ. ಸೊ ವಾಲ್ಯೂಮ್‌ನ ನೋಡ್ಕೊಂಡ್ರೆ ವಾಲ್ಯೂಮ್ ಏನಾದ್ರು, ಸೊ ಈಗ ವಾರ್ ಬೇರೆ ನಡೀತಾ ಇದೆ, ಸೇಮ್ ಟೈಮಲ್ಲಿ ಬ್ರೇಕ್ಔಟ್ ಕೂಡ ಆಗಿದೆ. ನೀವು ನೋಡಿ, ಸೊ ಸ್ವಲ್ಪ ವಾಲ್ಯೂಮ್ ಕೂಡ ಬಂದಿದೆ ಇಲ್ಲಿ. ನೀವು ಚೆಕ್ ಮಾಡಿ, ಒಂದ್ಸರಿ ಅನಲೈಸ್ ಮಾಡಿ ಯಾವ ಥರ ಏನಾಗುತ್ತೆ ಅಂತ. ಸೊ ಕ್ರೂಡ್ ಆಯಿಲು ಇದು ಬ್ರೆಂಟ್ ಆಯಿಲ್ ಅಂತ ಎರಡು ಸೇಮೇ ಆಲ್ಮೋಸ್ಟ್. ಇದು ಫೀಚರ್ಸ್ ಆಗಿರುತ್ತೆ, ಇದು ನಿಮಗೆ ಆಯಿಲ್ ಕ್ಯಾಶ್ ಇದಾಗಿರುತ್ತೆ. ಓಕೆ, ನೀವು ನೋಡ್ತಾ ಇರ್ಬೋದು ಈ ಬ್ರೇಕ್ಔಟ್ ಲೆವೆಲ್ಸ್. ಓಕೆ, ಕ್ವಿಕ್ ಆಗಿ ಹೇಳ್ಬೇಕಂತಂದ್ರೆ ನಿನ್ನೆ ನಾನು ಒಂದು ಕೆಲವೊಂದು ಹೊಸ ಅಪ್ಡೇಟ್ಸ್‌ಗಳನ್ನ ಕೊಟ್ಟಿದ್ದೆ. ಸಾರಿ, ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಕೊಂಡ್ರೆ ಹೊಸ ಅಪ್ಡೇಟ್ಸ್ ಏನಂತಂದ್ರೆ ಬ್ರೇಕ್ಔಟ್ ಲೇಬಲ್‌ನ ಕೂಡ ಈ ಒಂದು ಫಿನಾಂಜಾ MTF ಇಂಡಿಕೇಟರ್ ಇದೆ ಅಲ್ವಾ, ಅದರಲ್ಲಿ ಮರ್ಜ್ ಮಾಡಿದ್ದಾನೆ. ಹಾಗೆ ನಿಮಗೆ ಕೆಲವೊಂದು ಹೊಸ ಫೀಚರ್ಸ್ ಕೂಡ ರಿಲೀಸ್ ಆಗಿದೆ ಈ ಇಂಡಿಕೇಟರಲ್ಲಿ, ನೀವು ಚೆಕ್ ಮಾಡ್ಕೋಬಹುದು. ನಾನು ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೇನೆ. ಒಂದು ಕರೆಂಟ್ಲಿ ಏನಾಗುತ್ತೆ ಅಂತಂದ್ರೆ ಟು ಡಿಫರೆನ್ಶಿಯೇಟ್ ಡೈಲಿ ಟೈಮ್ ಫ್ರೇಮ್, ಮಂತ್ಲಿ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್, ನಾನು ಸಿಂಗಲ್ ಕಲರ್‌ನ ಒಂದು ಇದು ಮಾಡಿರ್ತಾನೆ, ಅಪ್ಲೈ ಮಾಡಿರ್ತಾನೆ. ಬಟ್ ಇಫ್ ಎನಿವನ್ ವಾಂಟ್ಸ್ ಮಲ್ಟಿ ಕಲರ್ ಅಂದ್ರೆ ಈಚ್ ಕಲರ್‌ಗೆ ಈಚ್ ಟೈಮ್ ಫ್ರೇಮ್‌ಗೆ ಒಂದೊಂದು ಟೈಮ್ ಫ್ರೇಮ್‌ಗೂ ಕೂಡ ಡಿಫರೆಂಟ್ ಕಲರ್ ಬೇಕು ಅಂದ್ರೆ ಅದೊಂದು ಆಪ್ಷನ್ ಟಾಗಲ್ ಆಗಿ ಕೊಟ್ಟಿರ್ತಾನೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೇನೇ ಒಂದು ಇನ್ನೊಂದು ಹೊಸ ಫೀಚರ್ ಏನಂತಂದ್ರೆ ನೋಡಿ, ಫ್ಲಿಪ್ ಆಪ್ಷನ್ ಕೊಟ್ಟಿರ್ತಾನೆ. ನೀವು ಫ್ಲಿಪ್ ಆಪ್ಷನ್ ತುಂಬಾ ಯೂಸ್ ಆಗುತ್ತೆ. ಫ್ಲಿಪ್ ಅಂದ್ರೆ ಈಗೇನು ನಮ್ಮ ಲೆವೆಲ್ಸ್ ಫಿಬೊನಾಚಿ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ರಿಕರ್ಸಿವ್ ಆಗಿ ಒಂದು ರಿಪೀಟೆಡ್ ಆಗಿ ಆಕ್ಷನ್ಗಳು ನಡೆಯುತ್ತಲ್ವಾ. ಸೊ ಆ ಒಂದು ಫಿಬೊನಾಚಿ ಥಿಯರಿನ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಂಬರ್ಸ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಇದನ್ನ ನೀವು ರಿವರ್ಸ್ ಮಾಡ್ಕೊಂಡ್ರೆ, ನೀವು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಈಗ ಇದು ವೀಕ್ಲಿ ಟೈಮ್ ಫ್ರೇಮ್ ಅಪ್ಲೈ ಆಗುತ್ತಲ್ವಾ, ನೀವು ಈ ಆರ್ಡರ್ ಬ್ಲಾಕ್ಸ್‌ನ ಕೆಳಗಡೆ ಬೇರೆ ಸ್ವಿಂಗ್ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ ಅದನ್ನ ನೀವು ಫ್ಲಿಪ್ ಮಾಡ್ಕೋಬಹುದು. ಅಂದ್ರೆ ರಿವರ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಅದನ್ನ ರಿವರ್ಸ್ ಮಾಡ್ಕೋಬಹುದು. ನೋಡಿ, ರಿವರ್ಸ್ ಮತ್ತೆ ಮಲ್ಟಿ ಕಲರ್ ಲೆವೆಲ್ಸ್ ಅಂತ ಕೊಟ್ಟಿದ್ದಾನೆ. ಈಗ ಮಲ್ಟಿ ಕಲರ್ ಲೆವೆಲ್ಸ್ ಅಂತ ಕೊಟ್ಟರೆ ನಮಗೆ ಡಿಫರೆಂಟ್ ಲೆವೆಲ್ಸ್ ಲೆವೆಲ್ಸ್ ಕಲರ್ಸ್ ಬಂದಿದೆ. ಓಕೆ, ಹಾಗೆ ಇದನ್ನ ರಿವರ್ಸ್ ಅಂತ ಕೊಟ್ಟರೆ ನೋಡಿ, ನೀವು ಈಗ ರಿವರ್ಸ್ ಆಯಿತು. ಸೊ ನಮ್ಗೆ ಏನಾಗುತ್ತೆ, ನೀವು ಈಗ ಒಂದು ಸ್ವಿಂಗ್‌ನ ಕನ್ಸಿಡರ್ ಮಾಡಿದ್ರೆ, ವೀಕ್ಲಿ ಸ್ವಿಂಗ್‌ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಆರ್ಡರ್ ಬ್ಲಾಕ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ಆರ್ಡರ್ ಬ್ಲಾಕ್ ಕೂಡ ಅಪ್ಡೇಟ್ ಆಗಿದೆ. ಒಂದು ಸೇಮ್ ಇಂಡಿಕೇಟರಲ್ಲಿ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ, ಬ್ರೇಕ್ಔಟ್ ಲೇಬಲ್‌ಗೆ ಸಪರೇಟ್ ಇಂಡಿಕೇಟರ್ ನೀವು ಆಡ್ ಮಾಡ್ಕೊಳ್ಬೇಕಿಲ್ಲ, ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಇವತ್ತಿನ ಒಂದು ನೀವು ಟ್ರೇಡ್‌ನ ನೋಡ್ಕೊಂಡ್ರೆ ಕೂಡ ಅದರಲ್ಲಿ ಕೂಡ ಬ್ರೇಕ್ಔಟ್ ಲೇಬಲ್ ಇದೆ. ಒಂದು ಸೆಕೆಂಡ್. ಓಕೆ, ಇಲ್ಲಿ ನೋಡಿ, ಇವತ್ತು ಬ್ರೇಕ್ಔಟ್ ಲೇಬಲ್ ಯಾವ ಥರ ವರ್ಕ್ ಆಗಿದೆ ಅಂತ ನಿಮಗೆ ಕ್ವಿಕ್ ಆಗಿ ತೋರಿಸ್ಬಿಡ್ತೇನೆ. ಟಾಪಿಕ್ ಡಿವಿಯೇಟ್ ಮಾಡ್ತಾ ಇಲ್ಲ, ಬಟ್ ನೀವು ಇದನ್ನ ಯೂಸ್ ಮಾಡೋದಿದ್ರೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಸೊ ಡೈಲಿ ಲೆವೆಲ್ಸ್‌ನ ನಾನು ಸ್ವಿಚ್ ಆನ್ ಮಾಡ್ಕೊಂತೇನೆ ಈಗ. ನೋಡಿ, ನಮ್ಮ ಡೈಲಿ ಲೆವೆಲ್ಸು ಹೈ ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಹೇಳಿದೆ. ಓಕೆ, ಇಲ್ಲಿ ಏನಾಯಿತು ಮಾರ್ಕೆಟಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾಯಿತು, ಒಂದು ಗ್ಯಾಪ್ ಅಪ್ ಓಪನ್ ಆಯಿತಾ, ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮತ್ತೆ ನಮ್ಮ ಒಂದು ಈ ಲೆವೆಲ್ ಏನಿದೆ ಡೈಲಿ ಲೆವೆಲ್ಸ್ ಕೆಳಗಡೆ ಕ್ಲೋಸ್ ಆಯಿತು. ಕೆಳಗಡೆ ಕ್ಲೋಸ್ ಆಗಿ ಒಂದು ನಮ್ಮ ಡೈಲಿ ಲೆವೆಲ್ಸ್‌ನ ಒಂದು ಆರ್ಡರ್ ಬ್ಲಾಕ್ ಇಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗಿದೆ. ಓಕೆ, ರಿವರ್ಸ್ ಆದಾಗ ಇಲ್ಲಿ ಏನಂತಂದ್ರೆ ನಿಮಗೆ ಇಲ್ಲೆಲ್ಲೋ ಟ್ರೇಡ್ ತಗೊಂಡಿದ್ರೆ ಓಕೆ, ನೀವು ಇಲ್ಲೆಲ್ಲೋ ಸೇಫ್ ಆಗಿ ಏನು ರಿವರ್ಸ್ ಆದರೂ ಕೂಡ ನೀವು ಸೇಫ್ ಆಗಿರ್ತೀರಾ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಲೆವೆಲ್‌ನ ಬ್ರೇಕ್ ಮಾಡಿದಾಗ ನೀವೇನಾದರೂ ಟ್ರೇಡ್ ತಗೊಂಡಿದ್ರೆ ಬ್ರೇಕ್ಔಟ್ ಆಯಿತು ಅಂತ ಹೇಳಿ ಡೈಲಿ ಪ್ರೀವಿಯಸ್ ಡೇ ಈ ಲೆವೆಲ್ಸ್ ಏನಿದಾವಲ್ಲ, ಆ ಒಂದು ಬೇಸ್ಡ್ ಆನ್ ದೋಸ್ ಲೆವೆಲ್ಸ್ ನೀವೇನಾದರೂ ಇಲ್ಲಿ ಟ್ರೇಡ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಟ್ರ್ಯಾಪ್ ಆಗ್ಬಿಡ್ತೀರಲ್ವಾ ಇಲ್ಲಿ ನೋಡಿ. ಸೊ ಅದಕ್ಕೋಸ್ಕರ ಆಟೋಮ್ಯಾಟಿಕಲಿ ಇಲ್ಲಿ ನಿಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ನಿಮಗೆ ಈ ಒಂದು ಲೇಬಲ್ ಅಪಿಯರ್ ಆಯಿತು. ಓಕೆ, ಈ ಲೇಬಲ್ ಬಂದ ಕೂಡಲೇ ನಿಮಗೆ ಏನಾಗುತ್ತೆ, ಅಟ್ಲೀಸ್ಟ್ ಓಕೆ, ನೀವು 2 ಸರಿ ಯೋಚನೆ ಮಾಡ್ತೀರಾ ಒಂದು ಆರ್ಡರ್ ಹಾಕೋಕ್ಕಿಂತ ಮುಂಚೆ, ಇಲ್ಲ ಈ ಕ್ಯಾಂಡಲ್ ಎಂಟರ್ ಆಗೋದಕ್ಕಿಂತ ಮುಂಚೆ ಒಂದು 2 ಸರಿ ಯೋಚನೆ ಮಾಡ್ತೀರಾ. ಓಕೆ, ಸೊ ಹಾಕೋದಾ ಬೇಡ ಅಂತ. ಓಕೆ, ಯಾವಾಗಲೂ ನೋಡಿ, ಆರ್ಡರ್ ಹಾಕಬೇಕಾದ್ರೆ ಕ್ಯಾಂಡಲ್ ಕ್ಲೋಸ್ ಆದಾಗ ಮಾತ್ರ ನೀವು ಆರ್ಡರ್ ಹಾಕಬೇಕಾಗುತ್ತೆ. ರನ್ನಿಂಗ್ ಕ್ಯಾಂಡಲಲ್ಲಿ ಆರ್ಡರ್ ಹಾಕಿದ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರ ಹೋಗ್ಬಿಟ್ಟು ಮತ್ತೆ ಈ 5 ಮಿನಿಟ್ಸ್ ಕ್ಯಾಂಡಲ್ ಕೆಳಗಡೆ ಬಂದು ಕ್ಲೋಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ನೀವು ನೋಡಿ ಎಷ್ಟು ನೀಟಾಗಿ ಫೋಮೋ ಕಂಟ್ರೋಲ್ ವರ್ಕ್ ಆಗಿದೆ ಅಂತ. ಓಕೆ, ಸೊ ಇದನ್ನ ಈಗ ನೀವು ಸಪರೇಟ್ ಆಗಿ ಏನು ಇದು ಮಾಡ್ಕೊಳ್ಬೇಕಿಲ್ಲ, ಇದೇ ಒಂದು ಇಂಡಿಕೇಟರ್ ಆಲ್ರೆಡಿ ನಾನೇನು ಅಲ್ಲೇ ಮರ್ಜ್ ಮಾಡಿದ್ದೇನೆ, ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇವತ್ತಿನ ಒಂದು ಡೇದ ಒಂದು ಟ್ರೇಡ್ ನೋಡಬೇಕು ಅಂತಂದ್ರೆ ನೋಡಿ, ನಂದು ಇದು ವೀಕ್ಲಿ ಲೆವೆಲ್ ಆಗಿರುತ್ತೆ, ಇದು ವೀಕ್ಲಿ ಲೆವೆಲ್ ಆಗಿರುತ್ತೆ, ಇವು ಡೈಲಿ ಲೆವೆಲ್ಸ್ ಆಗಿರುತ್ತೆ. ಓಕೆ, ಸೊ ಹಾಗೇನೆ ನಾನು ಯೂಶಲಿ ಟ್ರೇಡ್ ಮಾಡೋದು ಮಂತ್ಲಿ ಲೆವೆಲಲ್ಲಿ ಟ್ರೇಡ್ ಮಾಡ್ತಿರ್ತೇನೆ. ನಿಮಗೆ ಯಾವ ಥರ ಒಂದು ಕನ್ವೀನಿಯಂಟ್ ಆಗುತ್ತೋ ಆ ಥರ ಮಾಡ್ಕೋಬಹುದು. ಯೂಶಲಿ ವೀಕ್ಲಿ ಲೆವೆಲ್ಸ್ ಕೂಡ ನೀವು ಟ್ರೇಡ್ ಮಾಡಿದ್ರೆ ಈ 2 ಲೆವೆಲ್ ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತೇನೆ ನಾವು. ಸೊ ಅದೇ ಥರ ನೋಡಿ, ನೀವು ಈಗ ಈ 2 ಲೆವೆಲ್ ಅಷ್ಟೇ ಇಟ್ಕೊಂಡ್ಬಿಟ್ಟು ವೀಕ್ಲಿ ಲೆವೆಲ್ಸ್‌ನ ಕೂಡ ಇಟ್ಕೊಂಡ್ರೆ ಟ್ರೇಡ್ ಮಾಡ್ಬೋದು ಆರಾಮಾಗಿ. ಓಕೆ, ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಒಂದು ವಿಪ್ಸಾ ಮೂವ್‌ಮೆಂಟ್ ಮಾಡ್ತಾನೆ ಇದೆ. ಅಂದ್ರೆ ನಮ್ದು ಎಸ್ಟರ್ಡೇ ಇದು ಹೈ ಆಗಿತ್ತಲ್ವಾ, ಈ ಒಂದು ನಿನ್ನೆ ಒಂದು ಡೈಲಿ ಜೋನ್ಸ್ ಇಂದ ಮಾರ್ಕೆಟ್ ಅಲ್ಲಿ ವಿಪ್ಸಾ ಮೂವ್‌ಮೆಂಟ್ ಮಾಡ್ತಾ ಇದೆ. ಅಂಡ್ ನಿಮಗೆ ಸಪೋರ್ಟ್ ಇದೆ, ನೀಟಾಗಿ ಸಪೋರ್ಟ್ ಕೂಡ ನಮ್ಮ ಆರ್ಡರ್ ಬ್ಲಾಕ್ಸ್ ಹತ್ರನೇ ಸಪೋರ್ಟ್ ಸಿಗ್ತಾ ಇದೆ, ನೀವು ನೋಡಬಹುದು. ಓಕೆ, ಸೊ ಈಗ ಏನಾಗುತ್ತೆ, ನಾನೀಗ ನಿಮಗೆ ತುಂಬಾ ಲೈನ್ಸ್ ಅನ್ಸಿದ್ರೆ ನೀವು ಯೂಸ್ ಮಾಡ್ತಾ ಈ ಒಂದು ಇಂಡಿಕೇಟರ್ ಎಷ್ಟು ಎಫೆಕ್ಟಿವ್ ಅಂತ ಗೊತ್ತಾಗುತ್ತೆ. ತುಂಬಾ ಲೈನ್ಸ್ ಅಂತ ಅನ್ಸ್ಬೋದು, ಬಟ್ ಅವೆಲ್ಲ ತುಂಬಾ ಐ ಥಿಂಕ್ ಟ್ರೇಡ್ ತಗೊಳ್ಳೋಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ವರ್ಕೌಟ್ ಆಗ್ತಾ ಇದೆ, ನಿಮಗೆ ವರ್ಕೌಟ್ ಆದರೆ ನೋಡ್ಕೊಳ್ಳಿ ಒಂದ್ಸರಿ. ಒಂದು ಸೆಕೆಂಡ್. ಓಕೆ, ಸೊ ಈಗ ನೋಡಿ, ಈ ಒಂದು ಆರ್ಡರ್ ಬ್ಲಾಕ್ ಏನಿದೆ ಅಲ್ವಾ, ಸೊ ಈ ಒಂದು ಆರ್ಡರ್ ಬ್ಲಾಕ್ ಹತ್ರನೇ ವಿಪ್ಸಾ ಮೂವ್‌ಮೆಂಟ್ ಮಾಡ್ತಾ ಇದೆ. ಮಾಡಿ ಮಾರ್ಕೆಟ್ ಏನಾಯಿತು, ಇಲ್ಲಿಂದ ಒಂದು ಸಡನ್ ಆಗಿ ಲಾಸ್ಟ್ ಮೂವ್‌ಮೆಂಟ್ ಅಲ್ಲಿ ಅರೌಂಡ್ 230 ಮೇಲ್ಗಡೆ ಒಂದು ಬಿಗ್ ಮೂವ್‌ಮೆಂಟ್ ಬಂದಿದೆ ಇಲ್ಲಿ. ಓಕೆ, ಈ ಒಂದು ಬಿಗ್ ಮೂವ್ ಯಾವ್ದಕ್ಕೆ ಬಂತು ಅಂತಂದ್ರೆ ಆ ಒಂದು ಟ್ರಂಪ್ ಇಂದ ಏನು ನಾನು ನ್ಯೂಸ್ ಹೇಳಿದೆ ಅಲ್ವಾ, ಅದಕ್ಕೆ ಬಂದಿದೆ ಅಂತ ಎಲ್ಲೋ ಒಂದು ಕಡೆಯಿಂದ ಒಂದು ನ್ಯೂಸ್ ಬಂದಿತ್ತು. ಸೊ ಈ ತರ ನೋಡಿ, ಈ ತರ ಯೂಸ್ ಮಾಡ್ಕೋಬಹುದು. ಸೊ ಬೇಸಿಕಲಿ ಈ ತರ ಒಂದು ವಿಪ್ಸಾ ಮೂವ್‌ಮೆಂಟ್ ಆದಾಗ ನಮಗೆ ಎಲ್ಲಿ ಟ್ರೇಡ್ ಇರೋದಿಲ್ಲ, ಇಲ್ಲ ಕ್ವಿಕ್ ಸ್ಕ್ಯಾಲ್ಪಿಂಗ್ ತರ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಜಸ್ಟ್ ಕ್ಯಾಪ್ಚರ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ಟರೆ ನಿಮಗೆ ಯಾವುದೇ ಒಂದು ದೊಡ್ಡ ರೀತಿಯ ಟ್ರೇಡ್ ಇವತ್ತು ಸಿಕ್ಕಿರೋದಿಲ್ಲ. ಮಾಡಕ್ಕೆ ಹೋಗಿದ್ರೆ ತುಂಬಾ ನೀವು ಟ್ರ್ಯಾಪ್ ಆಗಿರ್ತೀರ. ಇಲ್ಲ ಒಂದು ಡಿಫೈನ್ಡ್ ರೇಂಜ್ ಬೌಂಡ್‌ನ ಮಾಡ್ಕೊಂಡ್ಬಿಟ್ಟು ನೀವು
ಒಂದು ಸ್ಕ್ಯಾಲ್ಪಿಂಗ್ ಮಾಡ್ಬೋದಿತ್ತು ಅಷ್ಟೇ. ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ದೊಡ್ಡ ಟ್ರೇಡ್ ಸಿಕ್ಕಿಲ್ಲ. ಸೊ ಮಾರ್ಕೆಟ್ ಬೆಳಗ್ಗೆಯಿಂದ ಇದೇ ರೇಂಜಲ್ಲಿ ಓಡಾಡ್ತಾ ಒಂದು ಬ್ರೇಕ್ಔಟ್ ಕೊಡ್ತಲ್ವಾ, ಸೊ ಇಲ್ಲೊಂದು ಎಂಟ್ರಿ ತಗೋಬೋದಾಗಿತ್ತು ನೀವು ಅಷ್ಟೇ. ಬಟ್ ಅಗೇನ್ ನೋಡಿ, ಇಲ್ಲಿ ಕೂಡ ಇಂಪಾರ್ಟೆಂಟ್ ಲೆವೆಲ್ಸ್ ಅಲ್ವಾ, ಇವೇನು ವೀಕ್ಲಿ ಲೆವೆಲ್ ಡೈಲಿ ಲೆವೆಲ್ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತಲ್ವಾ. ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲೆಲ್ಲೋ ಟ್ರೇಡ್ ತಗೊಂಡಿದ್ರೆ ಓಕೆ, ಇಲ್ಲಿಂದ ಏನೋ ಟ್ರೇಡ್ ತಗೊಂಡಿದ್ರೆ ಮತ್ತೆ ಈ ಮೂವ್ನ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಏನಂತಂದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ ರೀತಿ ಟ್ರಾಪ್ ಆಗ್ತೀವಿ ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಕ್ಯಾಂಡಲ್ ಬಂತು, ಎರಡು ಕ್ಯಾಂಡಲ್ ಬಂತು, ಮೂರು ಕ್ಯಾಂಡಲ್ ಬಂತು, ನೀವು ಇಲ್ಲಿ ಪೊಸಿಷನ್ ಕ್ಲೋಸ್ ಮಾಡಿದ್ರೆ ಓಕೆ, ಇಲ್ಲ ಇನ್ನು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನೀವು ಹೋಲ್ಡ್ ಮಾಡಿದ್ರೆ ನೋಡಿ ಇಲ್ಲಿ ಯಾವ ತರ ಮಾರ್ಕೆಟ್ ರಿವರ್ಸ್ ಆಯಿತು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಜೋನ್ಸ್ ಅಲ್ಲಿ ನೀವು ತುಂಬಾ ಒಂದು ಹುಷಾರಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಏನಂತಂದ್ರೆ ಈ ತರ ವಿಪ್ಸಾ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ನೀವು ಆಪ್ಷನ್ ಬೈ ಮಾಡಿ ಟ್ರಾಪ್ ಆಗಿ ಸಿಗಾಕೋಣೋದಕ್ಕಿಂತ ಬೆಸ್ಟ್ ಏನಂತಂದ್ರೆ ನಾನು ಹೇಳೋ ಪ್ರಕಾರ ನೋಡಿ, ಈ ಒಂದು ರೇಂಜಲ್ಲಿ ಬಿಟ್ಟು ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ, ಈ ಒಂದು ರೇಂಜಿಂದ ಮಾರ್ಕೆಟ್ ಕೆಳಗಡೆ ಬರ್ತಾ ಇಲ್ಲ ಅಂತ ನಿಮಗೆ ಕ್ಲೀನ್ ಗೊತ್ತಾಗ್ತಾ ಇದೆ. ಓಕೆ, ಈ ಆರ್ಡರ್ ಬ್ಲಾಕ್ ಇಂದ ಬರ್ತಾ ಇಲ್ಲ ಅಂತ. ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ನೀವು ಒಂದು ಪಿ ಸೆಲ್ ಮಾಡ್ಕೋಬಹುದು. ಓಕೆ, ಡೈರೆಕ್ಷನಲ್ ಸೆಲ್ಲಿಂಗ್ ವಿತ್ ಹೆಡ್ಜಿಂಗ್ ಮಾಡ್ಕೋಬಹುದು. ಇಲ್ಲಿ ಒಂದು 100 ಇಲ್ಲ 200 ಪಾಯಿಂಟ್ ಅಲ್ಲಿ ಪಿ ಬೈ ಮಾಡ್ಕೊಂಡಿದ್ರೆ ನಿಮಗೆ ಈ ಟ್ರೇಡ್ ದಿನ ಫುಲ್ ಸೆಷನ್ ಟ್ರೇಡಿಂಗ್ ಸೆಷನ್ ಇದೆಯಲ್ವಾ, ಸೊ ಅದೆಲ್ಲ ಅದು ಪೂರ್ತಿ ಸೆಷನ್ ಕೂಡ ಇಲ್ಲೇ ಓಡಾಡ್ತಿದ್ರು ಕೂಡ ನಿಮಗೆ ಇಲ್ಲಿ ತಿಟಾಡಿಕೆ ಅರ್ನ್ ಆಗ್ತಾ ಇರುತ್ತೆ. ಓಕೆ, ನೀವು ತಿಟಾಡಿಕೆನ ತಗೊಂತಾ ಇರ್ತೀರಾ ಸಣ್ಣದಾಗಿ, ಒಂದು ಪ್ರಾಫಿಟ್ ಅಲ್ಲೇ ಇರ್ತೀರಾ ನೀವು. ಓಕೆ, ಸೊ ದೊಡ್ಡ ಪ್ರಾಫಿಟ್ ಅಂತ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ಮೂವ್ಮೆಂಟ್ ಬಂದಾಗ ಮಾತ್ರ ದೊಡ್ಡ ಪ್ರಾಫಿಟ್ ಆಗೋದು. ನೀವೇನಾದರೂ ಇಲ್ಲಿವರೆಗೂ 3 o'clock ವರೆಗೂ ಹೋಲ್ಡ್ ಮಾಡಿದ್ರಿ ಅಂತಂದ್ರೆ ನೋಡಿ, ಈ ಒಂದು ದೊಡ್ಡ ಮೂವಿಂದ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇತ್ತು. ಸೊ ಇಲ್ಲಿ ಈ ಒಂದು ಟ್ರೇಡಿಂಗ್ ನೀವು ಸೆಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ಒಂದು ನಿಮಗೆ ಹೆದರಿಕೆ ಇರೋದಿಲ್ಲ ಮಾರ್ಕೆಟಲ್ಲಿ, ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಇಲ್ಲೆಲ್ಲೋ ಆಗಲ್ಲ. ಇಲ್ಲೆಲ್ಲೋ ಬೈ ಮಾಡಿಬಿಟ್ಟಿದ್ರೆ ಅಂತ ಅನ್ಕೊಳ್ಳಿ, ಮತ್ತೆ ವಾಪಸ್ ಬಂತು ಅನ್ಕೊಳ್ಳಿ ನೀವು ಒಂದು ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ಬಿಡ್ತೀರಾ, ಇಲ್ಲ ಇಲ್ಲೆಲ್ಲೋ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಇಷ್ಟು ದೂರ ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಓಕೆ, ಬಟ್ ಯೂಸಲಿ ನನಗೆ ತಿಳಿದಿರೋ ಪ್ರಕಾರ ಟ್ರೇಡರ್ಸ್ ಒಂದು ಸ್ವಲ್ಪ ಇಷ್ಟು ದೂರ ಸ್ಟಾಪ್ ಲಾಸ್ ಹೋಗೋದಿಲ್ಲ ನೋಡಿ. 60 ಪಾಯಿಂಟ್ ಇದೆ, 60 ಪಾಯಿಂಟ್ ಯಾರೋ ಒಬ್ಬರು ಹೋಗೋದು, ತುಂಬಾ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಇಷ್ಟು ಒಂದು ರಿಸ್ಕ್ ರಿವಾರ್ಡ್ಗೆ ಪ್ಲಾನ್ ಮಾಡಿದ್ದಾರೆ. ಬಟ್ ಇಲ್ಲಿ ನಿಮಗೆ ರಿವಾರ್ಡ್ ಕೂಡ ಏನು ಜಾಸ್ತಿ ಇಲ್ಲ, ಇಷ್ಟು ರಿಸ್ಕ್ ಕೂಡ ನಮಗೆ ಇಷ್ಟು ರಿವಾರ್ಡ್ ಬೇಕಲ್ವಾ, ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಮಾರ್ಕೆಟ್. ಸೊ ಹಾಗಾಗಿ ನೀವು ಸೆಲ್ ಮಾಡ್ಕೊಂಡ್ರೆ ತುಂಬಾ ಅಡ್ವಾಂಟೇಜ್, ನಿಮಗೆ ಹೆದರಿಕೆ ಇರೋದಿಲ್ಲ ಮಾರ್ಕೆಟಲ್ಲಿ, ಅದು ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಟ್ರೇಡ್ ಪ್ಲಾನ್. ನೆಕ್ಸ್ಟ್ ನಾಳೆಗೆ ಏನಿರುತ್ತೆ ಟ್ರೇಡ್ ಪ್ಲಾನ್ ಅಂತ ಅನ್ಕೊಂಡ್ರೆ ನೀವು ನೋಡಿ, ಈಗ ಮಾರ್ಕೆಟು ನಿಮಗೆ ಇನ್ನು ಅಪ್ಸೈಡ್ ನಮಗೆ ಮೇಲೆ ಹೋಗುತ್ತೆ ಅಂತ ಕನ್ಫರ್ಮೇಷನ್ ಈ ವೀಕ್ಲಿ ಲೆವೆಲ್ನ ಆರ್ಡರ್ ಬ್ಲಾಕ್ ಇಂದ ಮೇಲ್ಗಡೆ ಬಂದಾಗ ಮಾತ್ರ ನಾವು ಅಪ್ಸೈಡ್ ಬಯಾಸಿಂಗ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಮಾರ್ಕೆಟ್ ಇನ್ನೂ ಡೌನ್ ಟ್ರೆಂಡ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ಹೈನ ಬ್ರೇಕ್ ಮಾಡಿದಾಗ ಒಂದು ಸ್ವಲ್ಪ ನಮಗೆ 20 to 30% ಕನ್ಫರ್ಮೇಷನ್, ಬಟ್ ಈ ಒಂದು ಲೆವೆಲ್ನ ಮೇಲ್ಗಡೆ ಹೋದಾಗ ನಮಗೆ ಅಪ್ಸೈಡ್ ಬಯಾಸಿಂಗ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಮಂತ್ಲಿ ಲೆವೆಲ್ ಬಯಾಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಲಿ ಲೆವೆಲ್ ನಾನು ಸ್ವಿಚ್ ಆಫ್ ಮಾಡ್ತೀನಿ ನೋಡಿ, ಮಂತ್ಲಿ ಲೆವೆಲ್ ಬಯಾಸಿಂಗ್ ಕೂಡ ಇದೇ ಲೆವೆಲ್ಗೆ ನಮಗೆ ಒಂದು ಏನೋ ಓವರ್ಲಾಪ್ ಆಗ್ತಿದೆ ವೀಕ್ಲಿ ಲೆವೆಲ್ ಜೊತೆ. ಸೊ ಇದನ್ನ ದಾಟಿದ್ರೆ ಮಾತ್ರ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ ಅನ್ಕೋಬಹುದು. ಚೇಂಜ್ ಆಗ್ತಿದೆ ಅಷ್ಟೇ, ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಡುತ್ತೆ, ಅಪ್ ಟ್ರೆಂಡ್ ಆಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಟ್ರೆಂಡ್ ಸ್ವಲ್ಪ ಚೇಂಜ್ ಆಯಿತು, ಅಲ್ಲಿಂದ ಸ್ಲೋಲಿ ಮಾರ್ಕೆಟ್ ಮತ್ತೆ ಅಪ್ ಟ್ರೆಂಡ್ ಕನ್ವರ್ಟ್ ಆಗೋದು. ಇಲ್ಲ ಈ ತರ ವಾರ್ ನ್ಯೂಸ್ ಮತ್ತೆ ಇನ್ನೊಂದೇನೋ ಟ್ರಂಪ್ ಬಂದ್ಬಿಟ್ಟು ಏನಾದರೂ 500% ಟ್ಯಾರಿಫ್ ಹಾಕಿದ ಅನ್ಕೊಳ್ಳಿ, ಮತ್ತೆ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೆಲ್ಲ ಟ್ರಂಪಿನ ಒಂದು ರುದ್ರಾವತಾರ ಅಂತಾನೆ ಹೇಳ್ಬೋದು. ತುಂಬಾ ಪ್ರಪಂಚನ ಏನೇನೋ ಅಲ್ಲೋಲ ಕಲ್ಲೋಲ ಮಾಡಿ ಬಿಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದು ನೆಕ್ಸ್ಟ್ ನಮ್ಮ ನಾಳಿನ ಒಂದು ಟ್ರೇಡಿನ ಪ್ಲಾನ್ ಏನಾಗಿರುತ್ತೆ. ಸೊ ಈಗ ಸ್ವಲ್ಪ ನೋಡಿ, ಈ ಒಂದು ಲೆವೆಲ್ಸ್ನ ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಮೇಲೆ ಹೋದಂಗಿದೆ ಅಲ್ವಾ. ಸೊ ನಾನು ಮಂತ್ಲಿ ಲೆವೆಲ್ಸ್ನ ಅಷ್ಟೇ ಸ್ವಿಚ್ ಮಾಡ್ಕೊತೇನೆ. ಓವರ್ ಆಲ್ ವ್ಯೂನ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಈ ಲೆವೆಲ್ಸ್ ಏನಿದೆ ನೋಡಿ, ವೀಕ್ಲಿ ಲೆವೆಲ್ ಆಲ್ರೆಡಿ ನಮ್ಮ ಬಯಾಸಿಂಗ್ ಲೈನ್ ವೀಕ್ಲಿ ಲೆವೆಲ್ ಇಲ್ಲಿದೆ, ಬಟ್ ಅದು 2 ಪಟ್ಟು ಕೆಳಗಡೆ ಬಂದ್ಬಿಟ್ಟಿದೆ. ಓಕೆ, ನಿಮಗೆ ಕ್ಲೀನಾಗಿ ತೋರಿಸಬೇಕು ಅಂತಂದ್ರೆ ನಮ್ಮ ವೀಕ್ಲಿ ಲೆವೆಲ್ಸ್ ಇಲ್ಲಿದ್ದಾವೆ. ಓಕೆ, ಇದು ಬಿಡಿ, ಇದು ಡೈಲಿ ಲೆವೆಲ್ಸ್ ಇವೆಲ್ಲ. ಸೊ ವೀಕ್ಲಿ ಲೆವೆಲ್ಸ್ ಇಲ್ಲಿದೆ, ಇಲ್ಲಿ ಬಿಟ್ಟು ಒಂದು 2 ಬ್ಲಾಕ್ ಕೆಳಗಡೆ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಸೆಲ್ಲಿಂಗ್ ಆಲ್ರೆಡಿ ಆಗಿಬಿಟ್ಟಿದೆ. ಬಟ್ ಇದ್ರ ಕೆಳಗೆ ಇನ್ನೂ ಹೋದ್ರೆ ಕೂಡ ಏನು ಆಶ್ಚರ್ಯ ಏನಿಲ್ಲ, ಯಾಕಂದ್ರೆ ಹೋಗ್ಬೋದು, ಹೇಳಕ್ಕಾಗಲ್ಲ ಮಾರ್ಕೆಟ್. ಬಟ್ ಇಲ್ಲಿಂದ ಒಂದು ಸ್ವಲ್ಪ ರಿಕವರಿ ಅಂತ ಆಗ್ಬಿಟ್ಟೆ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಸೊ ಅಂತ ಅನಿಸ್ತಾ ಇದೆ. ಸೊ ಈ ಒಂದು ಲೆವೆಲ್ನ ದಾಟಿ ಸರಿಯಾಗಿ ಟೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ನ ಈ ಲೆವೆಲ್ನ ನೀವು ಪ್ಲಾನ್ ಮಾಡ್ಬೋದು. ಬಿಟ್ಟರೆ ನೋಡಿ, ಮಂತ್ಲಿ ಲೆವೆಲ್ಸ್ನ ನೀವು ಸ್ವಿಚ್ ಮಾಡ್ಕೊಂಡ್ರೆ ಸೊ ಈ ವೀಕ್ಲಿ ಲೆವೆಲ್ಸ್ ವೀಕ್ಲಿ ಒಂದು ನಾಯ್ಸ್ ಆಗಿರುತ್ತೆ. ನೀವು ಇಲ್ಲ ನಮಗೆ ವೀಕ್ಲಿ ಲೆವೆಲ್ಸ್ ಬೇಡ ಅಂತ ಕೂಡ ಆಲ್ರೆಡಿ ಈ ಲೆವೆಲ್ನ ಟೆಸ್ಟ್ ಮಾಡಿ, ಈ ಲೆವೆಲ್ ಮತ್ತೆ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಮಾರ್ಕೆಟ್ ಸ್ಲೋ ಆಗಿ ಈ ಒಂದು ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಒಂದು 50% ಬಯಾಸಿಂಗ್ ಲೈನ್ ಏನಿದೆ ಅಲ್ವಾ, ಸೊ ಇಲ್ಲಿ ಹೋಗ್ಬಿಟ್ಟು ರಿವರ್ಸಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಈಗ ವೀಕ್ಲಿ ಲೆವೆಲ್ ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ಈ ವೀಕ್ಲಿ ಲೆವೆಲ್ ಏನಿದೆ ಅಲ್ವಾ, ಇದನ್ನ ಟೆಸ್ಟ್ ಮಾಡಿ ಮಾರ್ಕೆಟ್ ಈ ಲೆವೆಲ್ ತೆಗಿತು ಅಂತಂದ್ರೆ ನೆಕ್ಸ್ಟ್ ಈ ಲೆವೆಲ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಸೊ ಇದು ನಮ್ಮ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ 1 ಸೆಕೆಂಡ್, ಫಿಬೊನಾಚಿ ರಿಟ್ರೇಸ್ಮೆಂಟ್ ಸ್ವಿಂಗ್ ಟ್ರೇಡಿಂಗ್ ಮಾಡೋರಿಗೆ ಒಂದು 1 hour ಟೈಮ್ ಫ್ರೇಮ್ ಹಾಕೋಣ ನೋಡಿ. ಈಗ 1 hour ಟೈಮ್ ಫ್ರೇಮಲ್ಲಿ ನಮಗೆ ಈ ಸ್ವಿಂಗು ಕನ್ಸಿಡರ್ ಮಾಡಬೇಕಾಗುತ್ತೆ, ನಾವು ಈ ಸ್ವಿಂಗ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು ಆಲ್ಮೋಸ್ಟ್ ಈ ಸ್ವಿಂಗಿಂದ ಮತ್ತೆ ಒಂದು ಈ ಲೆವೆಲ್ಗೆ ಹೋಗಿ ಟೆಸ್ಟ್ ಆದರೆ ಇದು ಹೆಲ್ದಿ ರಿಟ್ರೇಸ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿಂದ ರಿಟ್ರೇಸ್ಮೆಂಟ್ ಅಂತಂದ್ರೆ ಏನು, ಮತ್ತೆ ನಮಗೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆ, ಈ ಲೆವೆಲ್ಗೆ ಬಂದ್ಬಿಟ್ಟು ಇಲ್ಲ ಇದನ್ನ ದಾಟ್ಬಿಟ್ಟು ಮೇಲೆ ನಿಂತ್ಕೊಂತು ಅಂತ ಅನ್ಕೊಳ್ಳಿ, ಅವಾಗ ಟ್ರೆಂಡ್ ಈ ಒಂದು ಸ್ವಿಂಗಿನ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ಈ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಲೆವೆಲ್ಸ್ ಎಷ್ಟು ಅಂತಂದ್ರೆ 25,657 ಈ ಲೆವೆಲ್ಸ್ ಆಗಿರುತ್ತೆ ನೋಡಿ. ಈ ಟೂಲಲ್ಲಿ ಕೂಡ ನಿಮಗೆ ಡಿಸಿಷನ್ ಮೇಕಿಂಗು ಯಾವ ಈಚ್ ಲೆವೆಲ್ ಯಾವ ಒಂದು ಇಂಪಾರ್ಟೆನ್ಸ್ ನಿಮಗೆ ಹೇಳುತ್ತೆ. ಆ ಲೆವೆಲ್ಸ್ ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಯಾರಾಗಿರುತ್ತೆ, ಏನಾಗುತ್ತೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಹಾಗೆ ನಿಮಗೆ ರಿಸ್ಕ್ ರಿವಾರ್ಡ್ ಮ್ಯಾಚ್ ಮಾಡ್ಕೊಂಡು ಕೂಡ ಒಂದು ಡಿಸ್ಟೆನ್ಸ್ ಕೂಡ ಶೋ ಮಾಡ್ತಾನೆ. ಲೆವೆಲ್ ಡಿಸ್ಟೆನ್ಸ್ ಯಾವುದು ಎಷ್ಟಿದಾವೆ ಅಂತ ನೀವು ನೋಡ್ಕೋಬಹುದು. ಸೊ ಈ ಒಂದು ಡಿಸ್ಟೆನ್ಸ್ ಇಷ್ಟು ಕ್ಯಾಪ್ಚರ್ ಮಾಡಬಹುದು ನಾನು. ಫಾರ್ ಎಕ್ಸಾಂಪಲ್ ಈ ಒಂದು ಲೋನ್ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಮಾರ್ಕೆಟ್ ಇಲ್ಲಿಂದ ಎಷ್ಟು ಪಾಯಿಂಟ್ ಇದೆ ಅಂತ ನಮಗೆ ಓಕೆ ಮನೇಲಿ ಕೂಡ ನೀವು ಡ್ರಾ ಮಾಡ್ಕೋಬಹುದು. ಬಟ್ ಟ್ರೇಡಿಂಗ್ ಮಾಡೋದ್ರೆ ಸ್ವಲ್ಪ ನಿಮಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೇನೆ. ಸೊ ಈ ಒಂದು ಲೆವೆಲ್ ಹೋಲ್ಡ್ ಮಾಡಿದ್ರೆ ಅಪ್ ಟ್ರೆಂಡ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಹೇಳ್ತಾ ಇದೆ ಅಲ್ವಾ. ಸೊ ಟೂಲ್ ಟಿಪ್ಪಲ್ಲಿ ಸೊ ಅದೇ ತರನೇ ಆಗಿದೆ. ಸೊ ನೀವು ಸ್ವಿಂಗ್ನ ಡಿಫೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಆಟೋಮೆಟಿಕಲಿ ಸ್ವಿಂಗ್ನ ಡಿಟೆಕ್ಟ್ ಮಾಡುತ್ತೆ. ನೀವು ನೋಡಿ, ನಾನೀಗ ಮ್ಯಾನುವಲಿ ಹಾಕೊಂಡಿದ್ದೀನಿ. ಬಟ್ ಏನಂತಂದ್ರೆ ಸ್ವಿಂಗು ಇಮಿಡಿಯೇಟ್ ಸ್ವಿಂಗ್ಸ್ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ನೀವು ಮ್ಯಾನುವಲಿ ಸ್ವಲ್ಪ ಮಾಡ್ಕೊಂಡ್ರೆ ಅದು ಸರಿಯಾಗಿ ಡಿಟೆಕ್ಟ್ ಆಗಲಿಲ್ಲ ಅಂತಂದ್ರೆ ಮ್ಯಾನುವಲಿ ಆಪ್ಷನ್ ಕೂಡ ನೀವು ಮಾಡ್ಕೋಬಹುದು. ಓಕೆ, ಸೊ ಇದು ಪ್ಲಾನ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ನೀವು ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರ್ನ ನೋಡಿದ್ರೆ ಈಗ ನಾನು ಮೊನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೆ. ಇಲ್ಲಿಂದ ಒಂದು ಫಿಬೊನಾಚಿ ನಾವು ಡ್ರಾ ಮಾಡ್ಕೊಂಡ್ರೆ ಈಗ ಆಲ್ಮೋಸ್ಟ್ ಒಂದು 50% ಇಂದ ಮಾರ್ಕೆಟ್ ರಿಟ್ರೀವ್ ಆಗಿದೆ ನೋಡಿ. ಈ ಸ್ವಿಂಗಿಗೆ ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ಓವರ್ ಪ್ರೊಫೈಲ್ ತೆಗಿತೀನಿ. ಓಕೆ, ಸೊ ಈಗ ಆಲ್ಮೋಸ್ಟ್ ಈಗ 0.382 ಇಂದ ಮೇಲ್ಗಡೆ ಬಂದಿದೆ. ಓಕೆ, ಹೋಗ್ತೀನಿ. ಬಟ್ 50% ಮಧ್ಯದಲ್ಲಿ ಎಲ್ಲೋ ಬಂದ್ಬಿಟ್ಟು ರಿವರ್ಸ್ ಆಗಿದೆ ಮಾರ್ಕೆಟ್. ಸೊ ಇದು ಒಂಥರ ಸ್ಟ್ರಾಂಗ್ ಪುಲ್ ಬ್ಯಾಕ್ ಅಂತ ಹೇಳ್ಬೋದು, ಹೆಲ್ದಿ ಪುಲ್ ಬ್ಯಾಕ್ ಅಂತ ಹೇಳ್ಬೋದು. ಬಟ್ ಅಗೇನ್ ನಮಗೆ ಈ ಒಂದು ಟ್ರೆಂಡ್ ಲೈನ್ ಏನಿದೆ, ಈ ಒಂದು ಟ್ರೆಂಡ್ ಲೈನ್ ಕೋವಿಡ್ ಟ್ರೆಂಡ್ ಲೈನ್ ಆಗಿರುತ್ತೆ.
ಈ ಒಂದು ಟ್ರೆಂಡ್ ಲೈನ್ ಏನು ನೋಡ್ತಾ ಇದ್ರಲ್ವಾ ಬ್ಲೂ ಕಲರ್ ಲೈನ್, ಇದು ಕೋವಿಡ್ ಟ್ರೆಂಡ್ ಲೈನ್ ಆಗಿರುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಬಂದ್ಬಿಟ್ಟು ಹಾಗೆ ಇಲ್ಲೇ ನಿಂತ್ಕೊಂಡಿದೆ ಇನ್ನು ಮಾರ್ಕೆಟ್ ಅಂತಂದ್ರೆ ಇದು ಮೇಲ್ಗಡೆ ಹೋಗೋವರೆಗೂ ನಾವು ಇನ್ನು ಬಯಾಸಿಂಗ್ ಅಪ್ಸೈಡ್ ಅಂತ ಅನ್ಕೊಳಕ್ಕಾಗಲ್ಲ. ಇದನ್ನ ಮೇಲ್ಗಡೆ ಹೋಗಿ ಟೆಸ್ಟ್ ಮಾಡಿ ಮತ್ತೆ ಸ್ಲೋ ಆಗಿ ಎಲ್ಲೋ ಹೋಗಬಹುದು. ಅವಾಗ ನಾವು ಈ ಒಂದು ಲೆವೆಲ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ ಈಗ ಈ ಲೆವೆಲ್ನ ಟೆಸ್ಟ್ ಮಾಡಕ್ಕೆ ಬಂದಿದೆ ಡೈಲಿ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಟೆಸ್ಟ್ ಮಾಡಕ್ಕೆ ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಈ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಒಂದು ಸಿನಾರಿಯೋ. ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಸ್ವಲ್ಪ ಗ್ಯಾಪ್ ಅಪ್ ಆಯಿತು, ಈ ಲೆವೆಲ್ನ ದಾಟಿ ಮತ್ತೆ ಟೆಸ್ಟ್ ಮಾಡಿಬಿಟ್ಟು 1 ಅವರಲ್ಲಿ ಮೇಲೆ ಹೋಯ್ತು ಅಂತ ಅನ್ಕೊಳ್ಳಿ, ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಒಂದು ಲೆವೆಲ್ ಏನಿರುತ್ತಲ್ಲ, ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ನಮಗೆ. ನೋಡಿ ಅರೌಂಡ್ 24,856 ಈ ಲೆವೆಲ್ಸ್ ಎಲ್ಲ ನಮ್ಮ ಇಂಡಿಕೇಟರ್ಗೂ ಕೂಡ ಮ್ಯಾಚ್ ಆಗ್ತಾ ಇರುತ್ತೆ. ನೀವು ನೋಡ್ಕೋಬಹುದು ಬೇಕಂದ್ರೆ. ನೋಡಿ 24,600 ಅಲ್ವಾ, ಇಲ್ಲಿದೆ ನೋಡಿ 24,600 ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಇದು ಒಂದು ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಈ ತರ ಒಂದು ಟ್ರೆಂಡ್ ಲೈನ್ಸ್ ಹಾಕೊಂಡ್ರೆ ನಿಮಗೆ ಒಂದು ಅನಾಲಿಸಿಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಾರ್ಕೆಟ್ ವ್ಯೂನ ನೀವು ತಿಳ್ಕೊಬಹುದು ಯಾವ ತರ ಇದಾಗುತ್ತೆ ಅಂತ. ಇಲ್ಲಿ ನೀವು ನಾನು ಸ್ವಲ್ಪ ಜೂಮ್ ಇನ್ ಮಾಡೋದಾದ್ರೆ ಮಾರ್ಕೆಟ್ ಇಲ್ಲಿ ರಿಯಾಕ್ಟ್ ಆಗಿದೆ, ನೀವು ನೋಡ್ಕೋಬಹುದು. ಓಕೆ, ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಇಂದ ರಿಜೆಕ್ಟ್ ಆಗಿದೆ ಮಾರ್ಕೆಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ನೋಡಿ ವಿಕ್ಸ್ ಎರಡು ಕಡೆ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಸೊ ಬಾಡಿ ಕೂಡ ನಮಗೆ ಈ ತರ ಬಾಡಿ ಬಂದಿದೆ. ಸೊ ಅಂತಂದ್ರೆ ಇನ್ನು ಡಿಸಿಷನ್ ಇನ್ನು ಪೆಂಡಿಂಗ್ ಇದೆ, ಇಲ್ಲಿ ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಬಟ್ ಏನಂದ್ರೆ ಒಂದು ನಾವು ಕನ್ಸಿಡರ್ ಮಾಡಬೇಕು, ಇಲ್ಲಿ ಸ್ವಲ್ಪ ಇದನ್ನ ರೆಡ್ ಆಗಿ ತಂತೀನಿ, ಇದನ್ನ ರಿಜೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಬಟ್ ಕೆಳಗಡೆ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿದೆ. ಈ ಸಪೋರ್ಟ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಮಾರ್ಕೆಟ್ ಬಂದಿದೆ, ಅದನ್ನು ಕನ್ಸಿಡರ್ ಮಾಡಬೇಕು. ಯಾವ್ದಾದ್ರು ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದ್ರೆ ನೆಕ್ಸ್ಟ್ ಈ ಗ್ಯಾಪ್ ಫಿಲ್ ಆಗಿ ಮಾರ್ಕೆಟ್ ಮತ್ತೆ ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ನಾವು ಡಿಸ್ಕಷನ್ ಮಾಡಿದಂಗೆ. ಓಕೆ, ಸೊ ಇದು ಇವತ್ತಿನ ಮಾರ್ಕೆಟ್ನ ಒಂದು ಡಿಸ್ಕಷನ್. ಐ ಥಿಂಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇನಾದರೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರು ಕೂಡ ನನಗೆ ಕಮೆಂಟ್ ಮಾಡಿ, ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇದು ನೀವು ನೋಡಿ ಸ್ವಿಂಗ್ ಟ್ರೇಡ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಲೈನ್ಸ್ ಈ ಕೆಳಗಡೆಯಿಂದ ಕೆಳಗಡೆ ಲೈನ್ಗೆ ನೋಡಿ ಅರೌಂಡ್ 216 ಪಾಯಿಂಟ್ ಇದೆ. ಓಕೆ, ಈ ಲೆವೆಲ್ಗೆ ನಾನು ಇಷ್ಟು ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ ನೀವು ಒಂದು ಸಡನ್ ಆಗಿ ಡಿಸಿಷನ್ ಕೂಡ ತಗೋಬಹುದು, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ನಿಮಗೆ ಬೇಡ ಅಂತಂದ್ರೂ ಕೂಡ ಇದನ್ನು ಸ್ವಿಚ್ ಆಫ್ ಮಾಡ್ಕೋಬಹುದು. ಓಕೆ.